ಬೆಂಗಳೂರಿನಲ್ಲಿ ಕಾರಿನ ಬಾನೆಟ್ ಮೇಲೆ ವ್ಯಕ್ತಿ ಇದ್ರೂ 1 ಕಿಲೋಮೀಟರ್ ವರೆಗೆ ಹೊತ್ತೊಯ್ದಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಹಲಸೂರು ಠಾಣೆ ಪೊಲೀಸರು ಕಾರು ಚಾಲಕ ಸುರೇಶ್ನನ್ನ ಬಂಧಿಸಿದ್ದಾರೆ. ವಿಷಯ ಅಂದ್ರೆ ನಂಜುಂಡ ಎಂಬ ಚಾಲಕ ಗೂಡ್ಸ್ ವಾಹನದಲ್ಲಿ ಹೂ ಸಾಗಿಸ್ತಾ ಇದ್ದ. ಟ್ರಿನಿಟಿ ಜಂಕ್ಷನ್ ಬಳಿ ಬಲ ತಿರುವು ಪಡೆಯುವಾಗ ಗಲಾಟೆಯಾಗಿತ್ತು. ಈ ವೇಳೆ ಕಾರು ಚಾಲಕ ಸುರೇಶ್ ನಂಜುಂಡನಿಗೆ ಅವಾಚ್ಯವಾಗಿ ನಿಂದಿಸಿದ್ದ. ನಂತರ ಸಿಬಿ ಜಂಕ್ಷನ್ ಬಳಿ ಮತ್ತೆ ಇಬ್ಬರ ಮಧ್ಯೆ ಗಲಾಟೆಯಾಗಿತ್ತು. ಅವಾಚ್ಯ ಪದ ಬಳಕೆ ಪ್ರಶ್ನಿಸಿದ್ದ ಗೂಡ್ಸ್ ವಾಹನದ ಚಾಲಕ ಕಾರು ಬಾನೆಟ್ ಮುಂದೆ ನಿಂತಿದ್ದ. ಆಗ ಸುಮಾರು 1 ಕಿಲೋಮೀಟರ್ ವರೆಗೆ ಅಂದ್ರೆ ಸಿಬಿ ಜಂಕ್ಷನ್ ನಿಂದ ಎಎಸ್ಸಿ ಸೆಂಟರ್ ಕಾಲೇಜ್ ವರೆಗೆ ಹೊತ್ತೊಯ್ದಿದ್ದಾನೆ. ಸದ್ಯ ಕೊಲೆ ಯತ್ನ ಪ್ರಕರಣದ ಅಡಿ ಆರೋಪಿಯನ್ನ ಬಂಧಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಕಾಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಾರಿನ ಬಾನೆಟ್ ಮೇಲೆ ವ್ಯಕ್ತಿ ಇದ್ರೂ ಕೂಡ ಸುಮಾರು 1 ಕಿಲೋಮೀಟರ್ನಷ್ಟು ದೂರ ಎಳೆದೊಯ್ದಿರ್ತಕ್ಕಂಥ ಘಟನೆ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ನಡೆದಿರುವಂಥದ್ದು. ನಾನೀಗ ಆ ಒಂದು ಸ್ಪಾಟ್ನಲ್ಲಿ ಇದ್ದೀನಿ. ಸಿಬಿ ಸರ್ಕಲ್ನಿಂದ ನೇರವಾಗಿ ಏನು ಎಎಸ್ಸಿ ಸೆಂಟರ್ ಕಡೆಗೆ ಹೋಗ್ತಕ್ಕಂಥ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ನಿನ್ನೆ 1 ಗಂಟೆ ಸುಮಾರಿಗೆ ಗೂಡ್ಸ್ ಚಾಲಕ ನಂಜುಂಡ ಮತ್ತು ಕಾರ್ ಚಾಲಕ ಸುರೇಶ್ ನಡುವೆ ಈ ಒಂದು ಸರ್ಕಲ್ನಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಕೆಲವೊಂದು ಅಂದ್ರೆ ಅಡ್ಡಗಟ್ಟಿದ್ರು ಅನ್ನೋ ಕಾರಣಕ್ಕೆ, ಅಂದ್ರೆ ಕಾರಿನ ಮುಂಭಾಗದಲ್ಲಿ ತಂದು ಆತ ಗೂಡ್ಸ್ ವಾಹನ ಹಾಕದ ಅಂತೇಳಿ ಮಾತಿಗೆ ಮಾತು ಬೆಳೆಯುತ್ತೆ. ನಂತರದಲ್ಲಿ ಕಾರಿನ ಮುಂಭಾಗದಲ್ಲಿ ನಿಂತ್ಕೊಂಡು ಗೂಡ್ಸ್ ಚಾಲಕ ನಂಜುಂಡ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈತ ಕೋಪಗೊಂಡಂತ ಸುರೇಶ್ ಕಾರ್ ಬಾನೆಟ್ ಮೇಲೆ ಆ ವ್ಯಕ್ತಿಯನ್ನ ತಳ್ಳಿಕೊಂಡು ಸುಮಾರು ಈ ಒಂದು ರಸ್ತೆ ಮುಖಾಂತರವಾಗಿ 1 ಕಿಲೋಮೀಟರ್ನಷ್ಟು ದೂರ ಆತನನ್ನ ಎಳೆದೊಯ್ದಿರ್ತಕ್ಕಂಥದ್ದು. ನಂತರದಲ್ಲಿ ಈ ಒಂದು ಕ್ಯಾಬ್ ಚಾಲಕರು ಆ ಕಾರನ್ನ ಅಡ್ಡಗಟ್ಟಿ ಈ ಒಂದು ನಂಜುಂಡನನ್ನ ಕೆಳಗಿಳಿಸಿ ಆತನನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ. ಯಾಕಂದ್ರೆ ಆ ಒಂದು ಹೆದರಿಕೆಗೆ ಆತನಿಗೆ ಎದೆನೋವು ಕೂಡ ಬಂದಿರುತ್ತೆ. ನಂತರ ಏನು ಹಲಸೂರು ಪೊಲೀಸ್ ಠಾಣೆಗೆ ಏನು ಕಂಪ್ಲೇಂಟ್ ಅನ್ನ ಕೂಡ ಮಾಡ್ತಾರೆ ಅಲ್ಲೇ ಸ್ಥಳೀಯರು. ತಕ್ಷಣ ಸ್ಥಳಕ್ಕೆ ಬಂದ ಪರಿಶೀಲನೆ ನಡೆಸಿದಂತ ಪೊಲೀಸರು ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗಿರ್ತಾನೆ ಸುರೇಶ್. ಆದ್ರೂ ಕೂಡ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ನಂತರ ಕಾರಿನ ನಂಬರ್ ಪ್ಲೇಟ್ ಆಧರಿಸಿ ಈಗ ಚಾಲಕ ಸುರೇಶ್ನನ್ನ ವಶಕ್ಕೆ ಪಡೆದಿರುವಂತದ್ದು. ಕೊಲೆ ಯತ್ನ ಪ್ರಕರಣದಡಿ ಈಗ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಸುರೇಶ್ ಮೇಲೆ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ನಷ್ಟು ದೂರ ನಂಜುಂಡನನ್ನ ಎಳೆದೊಯ್ದಿದ್ದಲ್ಲದೇನೆ ಆತ ಒಂದು ವೇಳೆ ಕೆಳಗೆ ಬಿದ್ದಿದ್ರೆ ಸಾಯುವಂತ ಪರಿಸ್ಥಿತಿ ಕೂಡ ಇತ್ತು. ಆ ಪರಿಜ್ಞಾನವಿಲ್ಲದೆ ಈ ಒಂದು ಚಾಲಕ ಸುರೇಶ್ ಈ ರೀತಿಯಾಗಿ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಮಾಡಿರುವಂತದ್ದು. ಸದ್ಯ ಸುರೇಶ್ನನ್ನ ಹಲಸೂರು ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ವಿಕಾಸ್ ಟಿವಿ 9 ಬೆಂಗಳೂರು. ಕಾರಿನ ಬಾನೆಟ್ ಮೇಲೆ ವ್ಯಕ್ತಿಯನ್ನ ಹೊತ್ತೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ವರ್ತಿಸುವವರ ಲೈಸೆನ್ಸ್ ರದ್ದು ಮಾಡ್ತೀವಿ, ಇದು ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮಟೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಅಂದರೆ ದಿನಾಂಕ 11/2/2026 ನಮ್ಮ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೋಡ್ ರೇಜ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ನಂಜುಂಡ ಅಂತಕ್ಕಂಥವರು ಫಿರ್ಯಾದಿದಾರರು ನಮ್ಮ ಹಲಸೂರು ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ನೀಡಿದ ಮೇರೆಗೆ ಒಂದು ಕ್ರೈಮ್ ನಂಬರ್ 60/26 ಅಂಡರ್ ಸೆಕ್ಷನ್ 109 ಸಬ್ಸೆಕ್ಷನ್ 1 ಆ್ಯಂಡ್ 352 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಂದರೆ ಮುಂಚೆ ನಾವು 307 ಅಟೆಂಪ್ಟ್ ಟು ಮರ್ಡರ್ ಅಂತ ಹೇಳ್ತಿದ್ವಿ. ಆ ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ನಂಜುಂಡ, ಇವ್ರದ್ದು ವಯಸ್ಸು ಸುಮಾರು 39, ಇವರು ಡ್ರೈವರ್ ಆಗಿರ್ತಾರೆ ಮತ್ತು ಈ ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರು. ಸೊ ಇವರು ಫಿರ್ಯಾದಿ ಪ್ರಕಾರ ನಿನ್ನೆ ಸುಮಾರು 12:15 1 ಗಂಟೆ ಮಧ್ಯದಲ್ಲಿ ಇವರು ಹೊಸಕೋಟೆಯಿಂದ ಹೂವನ್ನು ತೆಗೆದುಕೊಂಡು ಮಾರಾಟ ಮಾಡಲಿಕ್ಕೆ ಬರಬೇಕಾದ್ರೆ ಟ್ರಿನಿಟಿ ಸರ್ಕಲ್ ಹತ್ರ ಅಲ್ಲಿ ಪಾಸ್ ಆಗಿ ಜನರಲ್ KS ತಿಮ್ಮಯ್ಯ ರಸ್ತೆ ಅಲ್ಲಿ ಸಿಗ್ನಲ್ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಅವರು ಈ ಥರ ಅಲ್ಲಿ ಗಲಾಟೆ ಅಂದರೆ ಈ ಥರ ನನಗೆ ಅವಾಚ್ಯವಾಗಿ ಬೈದಿದ್ದಕ್ಕೆ ನಾನು ಕೇಳಲಿಕ್ಕೆ ಹೋದಾಗ ಇವರು ನನ್ನ ಕೊಲೆ ಮಾಡೋ ಉದ್ದೇಶದಿಂದನೇ ಈ ಥರ ಮಾಡಿದ್ದಾರೆ ಅಂತಕ್ಕಂಥ ದೂರನ್ನು ನೀಡಿದ್ರ ಮೇರೆಗೆ ನಾವು 307 ಅಂದರೆ 109 ಸಬ್ಸೆಕ್ಷನ್ 1 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಯಾರು ಆರೋಪಿ ಇದ್ದಾರೆ ಸುರೇಶ್, ಇವರು ಪ್ರಾಪರ್ಟಿ ಮ್ಯಾನೇಜರ್ ಅಂತೆ.